ವಿನಯ ಪಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶವಂತ. ನನ್ನ ಜೊತೆ ಇವತ್ತು GB ವಿನಯ್ ಕುಮಾರ್ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಕಾರ್ಯಕ್ರಮ ಸರ್. ನಮಸ್ಕಾರ ಸರ್, ಆಫ್ಟರ್ ಎಲೆಕ್ಷನ್ನು ಬಂದಿದ್ದೀರಿ, ಸಿಕ್ಕಿದ್ದೀರಿ. ಹೇಗೆ ಅನ್ನಿಸ್ತು ಎಲೆಕ್ಷನ್ನ? ಓವರಾಲ್ ಟ್ರೆಂಡ್ ಹೇಗಿತ್ತು? ಹೇಗೆ ಅನ್ನಿಸ್ತು ಎಲೆಕ್ಷನ್ ಮಾಡಿದ್ದು? ಎಲೆಕ್ಷನ್ ಶುರು ಮಾಡಿದಾಗ ನನಗೆ ಇಮ್ಯಾಜಿನೇಷನ್ ಇರಲಿಲ್ಲ ಇಷ್ಟು ದೊಡ್ಡ ಎಲೆಕ್ಷನ್ನು ಆಲ್ಮೋಸ್ಟ್ ಒನ್ ಮ್ಯಾನ್ ಆರ್ಮಿ ಕಟ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಅಂತಂದು. ಸೊ ಅದೃಷ್ಟಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಜೊತೆಗೆ ಬಂದರು. ನನಗೆ ಏನಿಲ್ಲ ಅಂತಂದರೂ ಒಂದು 20% ಮಿನಿಮಮ್ ಓಟು ಬಿದ್ದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. 20% 13 ಲಕ್ಷ ಓಟ್ ಆಗಿರೋದು. ಸೊ 2.5 ಲಕ್ಷದ ಆಸ್ಪಾಸು ನಮಗೆ ಲೆಕ್ಕಕ್ಕೆ ಸಿಕ್ಕಿರೋ ಓಟು ಅಷ್ಟು ಬಂದಿದೆ ಅಂತಂದು. ಈ ಕ್ಷೇತ್ರದಲ್ಲಿ ಭಾಳ ಗುಪ್ತ ಮತದಾನ ಆಗಿದೆ ಅಂತಂದು ಈಗ ವಾಪಸ್ ಬಂದ ಮೇಲೆ ಈಗ ಓಡಾಡ್ತಿದ್ದೀನಲ್ಲ ಎಲ್ಲ ಕಡೆ, ಅಲ್ಲಿ ಜನಗಳೇ ಹೇಳ್ತಾ ಇದ್ದಾರೆ, ಸರ್ ನಾವು ಹಾಕಿದ್ದೀವಿ, ಅದು ಸೈಲೆಂಟಾಗಿ ತುಂಬ ನಿಧಾನಕ್ಕೆ ಹೇಳ್ತಾರೆ ಅದನ್ನೆಲ್ಲ ದಾವಣಗೆರೆಯಲ್ಲಿ, ಗೋಡೆಗಳು ಕೇಳಿಸ್ಕೊಂಡ್ಬಿಡ್ತವೆ ಅಂತಂದು. ಸೊ ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಒಂದು ಲೈಫಲ್ಲಿ ಹೈಯೆಸ್ಟ್ ಪಾಯಿಂಟ್ ಅಂತ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಲರ್ನಿಂಗ್ ಇರ್ಬೋದು, ತುಂಬ ಕಲ್ತಿದ್ದೀನಿ. ಜೊತೆಗೆ ಯಾರನ್ನು ವಿಶ್ವಾಸದಲ್ಲಿ ಕಾಣಬೇಕು, ನಿಜವಾಗದ ಶತ್ರು ಯಾರು, ಮಿತ್ರ ಯಾರು ಅನ್ನೋ ಪ್ರತಿಯೊಂದನ್ನು ಇದು ಕಲಿಸ್ಕೊಟ್ಟಿದೆ. ರಾಜಕೀಯ ಶತ್ರು ಯಾರು, ಮಿತ್ರ ಅಂತ ಕಲಿಸ್ಬಿಡುತ್ತೆ ರಾಜಕೀಯ. ಖಂಡಿತ ಕಲಿಸ್ತದೆ. ಜೊತೆಗೆ ನಿಮ್ಮ ಜೊತೆ ಯಾರು ಅತ್ಯಂತ ಕಷ್ಟದ ಸಮಯದಲ್ಲೂ ಕೂಡ ಯಾರು ನಿಮ್ಮ ಜೊತೆಗೆ ಇರ್ತಾರೆ, ಯಾರು ಇರಲ್ಲ ಅನ್ನೋದು ಕೂಡ ಕಲಿಸ್ಕೊಟ್ಟಿದೆ. ಸೊ ಓವರಾಲ್ ಆಗಿ ನಂದೇನು 40 ವರ್ಷ ಆಯಿತು ಮೊನ್ನೆ ಮೇಗೆ. ಸೊ 40 ಇಯರ್ಸಲ್ಲಿ ಒಂದು ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್, ಶಾರ್ಟ್ ಟೈಮಲ್ಲಿ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಏನಂತೀರಿ ಒಂದು ಎಲೆಕ್ಷನ್ ಇದು. ಈಗ ನೀವು ಬಿಫೋರ್ ಎಲೆಕ್ಷನ್ ಒಂದು ಪ್ಲಾನ್ ಇತ್ತು ನಿಮಗೆ, ರಾಜಕೀಯ ತುಂಬ ಸುಲಭ ಬಂದ್ಬಿಡ್ತೀನಿ, ಜನ ಬಂದ್ಬಿಡ್ತಾರೆ ಅಂತೇಳಿ. ಕೊನೆಗೆ ತುಂಬ ಒಂಥರ ಸಂಕಟಕ್ಕೆ ಬಂದ ಪರಿಸ್ಥಿತಿ. ಯಾಕಂದರೆ ತುಂಬ ಜೊತೆಗಿದ್ದೆಲ್ಲ ಬಿಟ್ಟು ಹೋದರು. ಕೊನೆಗೆ ಹಣಕಾಸಿಗೋಸ್ಕರ, ದುಡ್ಡಿಗೋಸ್ಕರ ತುಂಬ ಜನ ಮನೆ ಬಂದಿದ್ದಂಥ ಪರಿಸ್ಥಿತಿ ಬಂತು. ಈ ಎಲ್ಲ ಸಿಚುವೇಶನ್ ನೋಡಿದ್ರೆ ಬಿಫೋರ್ ಎಲೆಕ್ಷನ್ ಇದ್ದಿದ್ದು ರಿಯಲ್ ಟೈಮ್ ಎಲೆಕ್ಷನ್ಗೆ ಯಾವ ರೀತಿ ಅನ್ಸುತ್ತೆ ಸರ್ ಡಿಫ್ರೆನ್ಸ್? ಇಲ್ಲಿ ಅದೇ ಏನಾಗ್ತಾ ಹೋಗ್ತಂತಂದರೆ ಜನಗಳನ್ನ ಖರೀದಿ ಮಾಡ್ತಾ ಹೋದ್ರು ನನಗನ್ಸೋದು. ಕೆಲವೊಬ್ಬರು ದುಡ್ಡಿಗೋಸ್ಕರ ಬಂದಿದ್ದರು, ಆದರೆ ಅಷ್ಟು ಬಂದವ್ರು ಕಡಿಮೆ. ಆ್ಯಕ್ಚುಲಿ ನಾನು ಎಲೆಕ್ಷನ್ ಆದಮೇಲೆ ಕೃತಜ್ಞತಾ ಸಮಾರಂಭ ಅಂತ ಮಾಡಿದೆ. 500 ಜನ ಬರ್ತಾರಂತ ಅಂದರೆ ಸುಮಾರು 1,500ಕ್ಕಿಂತ ಜಾಸ್ತಿ ಜನ ಬಂದರು ಅವತ್ತು. ಅವರೆಲ್ಲ ಬಂದವರು ಭಾಳ ಸ್ವಾಭಿಮಾನಿಗಳು ಅವತ್ತು ಬಂದವರು. ಸೊ ಹಾಗಾಗಿ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಒಂದು ಎಲೆಕ್ಷನ್ ಅಂತ ಅಂದಾಗ ನಾನು ಟಫ್ ಫೈಟರು, ಇನ್ನೇನು ಗೆಲ್ಲೋ ಚಾನ್ಸ್ ಇದೆ, ಇವ್ನು ನನಗೆ ಬಿಟ್ಟರೆ ಅಂತ ಯಾರಿಗೆ ಆಪೋನೆಂಟ್ಸಿಗೆ ಗೊತ್ತಾಯಿತು. ಎಸ್ಪೆಷಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊತ್ತಾದಾಗ ನಾವೆಲ್ಲ ನೋಡಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ಬಂದರು, ನನ್ನ ಟಾರ್ಗೆಟ್ ಮಾಡಿದರು. ಸೊ ಅದಾದ ನಂತರ ಸ್ವಲ್ಪ ಈಕ್ವೇಷನ್ಸ್ ಎಲ್ಲ ಚೇಂಜ್ ಆಯಿತು, ಚಾಲೆಂಜಿಂಗ್ ಆಯಿತು. ಅದನ್ನು ನಾನು ಫೇಸ್ ಮಾಡಿದೆ, ಓಡಾಡಿದೆ, ನಂದೇ ವೇದಲ್ಲಿ ಮ್ಯಾನೇಜ್ ಮಾಡಿದೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಯಿತು. ಬಿಟ್ಟೋಗಿ ಕೊನೆಗೆ ನಾವು ಒಬ್ಬನೇ ಉಳಿದೆ ಅನ್ನೋ ಥರ ಏನಿಲ್ಲ. ಸೊ ಒಳ್ಳೆ ಜನ ನನ್ನ ಜೊತೆ ಕೊನೆಗೆ ಉಳ್ಕೊಂಡ್ರು ಅಂತ. ಸಿದ್ದರಾಮಯ್ಯ ಬಂದು ತಮ್ಮ ವಿರುದ್ಧ ಕ್ಯಾಂಪೇನ್ ಮಾಡ್ತಾರೆ. ನಾನು ಅದು ಬಿಫೋರ್ ದಟ್ ಅದು ಕೂಡ ಒಂಥರ ಇಂಟರ್ವ್ಯೂ ಮಾತಾಡಿದ್ವಿ. ಸಿದ್ದರಾಮಯ್ಯ ಬಂದು ಏನೋ ಇಂಪ್ಯಾಕ್ಟ್ ಆಗುತ್ತಾ ಅಂತೇಳಿ. ಇಲ್ಲ, ಏನೋ ಇಂಪ್ಯಾಕ್ಟ್ ಆಗಲ್ಲ ಅಂತ ಇದೆ. ಈಗ ಅಂದರೆ ಬಂದೋದ ನಂತರ ಏನೋ ಇಂಪ್ಯಾಕ್ಟ್ ಕಾಣ್ತಿದೆ ಸಿದ್ದರಾಮಯ್ಯ ಅವ್ರದ್ದು? ಇಂಪ್ಯಾಕ್ಟ್ ಆಯಿತು. ಸುಮ್ಮನೆ ರಾಜಕಾರಣ ನೆಗೆಟಿವ್ ಇಂಪ್ಯಾಕ್ಟ್ ಎರಡೂ ಆಗಿದೆ. ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನಾಯಿತು ಅಂತಂದರೆ GB ವಿನಯ್ ಕುಮಾರ್ ಮನೆಗೂ ಹೆಸರು ಗೊತ್ತಾಯಿತು. ಯಾಕಂದರೆ CM ಆಫ್ ದ ಸ್ಟೇಟ್. CM ಆಫ್ ದ ಸ್ಟೇಟ್ ಅನ್ನೋದಕ್ಕಿಂತ ನಾನು ಅವ್ರನ್ನ ಯಾವ ರೀತಿ ನೋಡ್ತೀನಿ ಅಂತಂದರೆ, ಭಾರತದ ರಾಜಕಾರಣದಲ್ಲಿ ಇವತ್ತು ಅತ್ಯಂತ ಬಲಶಾಲಿ, ಅತ್ಯಂತ ಮೆಚ್ಯೂರ್ಡ್, ಅತ್ಯಂತ ಚಾಣಕ್ಯ, ಯಾರು ನಿಜವಾದ ಚಾಣಕ್ಯ ಇತ್ತಂತಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಸೊ ಅವರ ಬಾಯಲ್ಲಿ ನನ್ನ ಹೆಸರು ಬೈದರೂ ಪರವಾಗಿಲ್ಲ, ನಾನೇನದನ್ನ ಅದನ್ನು ಆಶೀರ್ವಾದ ಅಂತ ತಗೊಂಡಿದ್ದೀನಿ. ನಾನು ಇಂಟರ್ಪ್ರಿಟೇಷನ್ ಮಾಡಿರೋದು ಹೆಂಗೆ ಅಂತಂದರೆ, ಅವರು ಬಾಯಲ್ಲಿ ನನ್ನ ಹೆಸರು ಬಂದಿದೆ ಅಂತಂದರೆ ವಿನಯ್ ಕುಮಾರ್ ಮುಂದೆ ಲೀಡ್ರ್ ಆಗಲಿ ಅಂತಂದು ಅವರು ಅದನ್ನು ಪುನರುಚ್ಚಿಸಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವಾರು ಬಾರಿ ನನ್ನ ಹೆಸರು. ಅದು ಆ್ಯಕ್ಚುಲಿ ಹಂಗೇನೆ ಅಂತ ನಾನು ಭಾವಿಸಿರೋಂಥದ್ದು. ಸೊ ಹಾಗಾಗಿ ಅವರಿಗೆ ಸಿದ್ದರಾಮಯ್ಯ ಬಂದೋದ್ಮೇಲೆ ಸಮುದಾಯದ ಬೆಂಬಲ ಯಾವ ರೀತಿ ಸಿಕ್ತಾ? ಬೆಂಬಲ ಸಿಕ್ತಾ ಅನ್ಸುತ್ತಾ? ಸಿಕ್ತು. ಇಲ್ಲಿ ಜನ ಹೆಂಗೆ ಅಂತಂದರೆ, ಅವರು ಓಟ್ ಹಾಕಬೇಡ ಅಂತಂದಾಗ ಇಲ್ಲಿ ಸೈಕಾಲಜಿ ರಿವರ್ಸ್ ಆಗಿ ವರ್ಕ್ ಆಗುತ್ತೆ. ಇವನಿಗೆ ಓಟ್ ಹಾಕಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ಇವನು ಪವರ್ಫುಲ್ಲು, ಇವನು ಟಫ್ ಫೈಟ್ ಕೊಡ್ತದೆ ಅಂದರೆ ಇವನಿಗೆಲ್ಲ ಕ್ಯಾಂಡಿಡೇಟು, ಇವನ್ನ ಕೈ ಬಿಡಬಾರ್ದು, ನಾವು ಓಟ್ ಹಾಕೋಣ. ಸಿದ್ದರಾಮಯ್ಯ ಸಾಹೇಬರು ಬೆಳೆದು ನಿಂತಿದ್ದಾರೆ, 2 ಸರಿ CM ಆಗಿದ್ದಾರೆ. ಸೊ ಮುಂದೆ ಒಂದಿನ ಪ್ರಧಾನಿನೂ ಆಗಲಿ, ಇಂಡಿಯಾ ಬಂದರೆ ಜನಗಳು ಅದಿದೆ ಅದು. ಬಟ್ ಇಲ್ಲಿ ಅದು ಬೆಳೆದು ನಿಂತಿದ್ದಾರೆ ಅವರೆಲ್ಲ. ಈಗ ನಮಗೆ ಹೊಸ ಲೀಡರ್ಸ್ ಬೇಕು. ಸೊ ಈ ಯಂಗ್ಸ್ಟರು ತುಂಬ ಓಡಾಡ್ತಾನೆ, ಕಷ್ಟಪಡ್ತಾನೆ, ಇವನ್ನ ಕೈ ಬಿಡಬಾರ್ದು ಅಂತಂದು ಕೇವಲ ನಮ್ಮ ಕುರುಬ ಸಮಾಜ ಅಷ್ಟೇ ಅಲ್ಲ, ನನಗೆ ಪಂಚಮಸಾಲಿ ಅವರು ಓಟ್ ಹಾಕಿದ್ದಾರೆ, ಸಾದರಲಿಂಗಾಯತ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು ಕೂಡ ಓಟ್ ಹಾಕಿದ್ದಾರೆ. ಆಮೇಲೆ ಇನ್ನು ನಮ್ಮದೇನು ಹಿಂದ ಸಮಾಜ ಬರ್ತದೆ, SC ST ಮುಸ್ಲಿಮ್ಸಲ್ಲೂ ಕೂಡ ನನಗನ್ನಿಸ್ದಂಗೆ ಒಂದು 5 to 10% ಅಲ್ಲೂ ಕೂಡ ಓಟ್ಸ್ ಬಂದಿದೆ ಅಂತ. ಎಲೆಕ್ಷನ್ ನೀವು ಚುನಾವಣೆಯಿಂದ ಮುಂಚೆ ಅನ್ಕೊಂಡಿದ್ದಕ್ಕೂ ಚುನಾವಣೆ ಸಮಯದಲ್ಲಿ ಅನ್ಸಕ್ಕೂ
ತುಂಬ ಈಸಿ ಅನ್ಸುತ್ತೆ, ಅದು ತುಂಬ ಟಫ್ ಅನ್ಸುತ್ತೆ ಸರ್? ತುಂಬ ಟಫ್ ಇದು. ಅಂದರೆ ಟಫ್ ಅಂತಂದರೆ ಒಂದು ನಂಬರ್ ಒನ್ನು ಸ್ಟ್ರೆಸ್ ಇದೆಯಲ್ಲ, ಅದು ಅನ್ಇಮ್ಯಾಜಿನಬಲ್. ಅಂದರೆ 8 MLA ಕ್ಷೇತ್ರ, ಲಕ್ಷಾಂತರ ಮಂದಿ ಒಂದು ಅಪೇಕ್ಷೆ, ಜೊತೆಗೆ ನಮ್ಮ ಸಾವಿರಾರು ಜನ ಕಾರ್ಯಕರ್ತರ ಗುರ್ಸ್ಕೊಂಡಿದ್ರಲ್ಲ, ಅವ್ರದ್ದೇ ಆದ ಒತ್ತಡಗಳು ಅವರವರ ಊರಲ್ಲಿ ಅವರವ್ರ ಬೂತ್ ಮಟ್ಟದಲ್ಲಿ ಇರ್ತದೆ. ಅವರಿಂದ ಅಪೇಕ್ಷೆ ಇರ್ತದೆ ಅಲ್ಲಿರೋ ಜನಗಳಿಗೆ. ಅವ್ರ ಮೇಲಿರೋ ಪ್ರೆಷರು ಅಷ್ಟೂ ಜನ ನನ್ನ ಮೇಲೆ, ನಮ್ಮ ಶರತ್ ಇರ್ಬೋದು, ನಮ್ಮ ರಂಗಸ್ವಾಮಿ, ನಮ್ಮ ಟೀಮ್ ಇರ್ಬೋದು, ಇದು 3-4 ಜನ ಇದ್ದವರು, ಅವ್ರ ಮೇಲೆ ಹಾಕಿದ್ದು. ಅದು 2 ನೈಟ್ ಇದೆಯಲ್ಲ, ಹೈಯೆಸ್ಟ್ ಪ್ರೆಷರ್ ಅನುಭವಿಸಿದ್ದು. ಬಟ್ ಅದನ್ನ ಮ್ಯಾನೇಜ್ ಮಾಡಿದ್ದೀವಿ. ನಾನು UPSC ಕೋಚಿಂಗ್ ಫೀಲ್ಡಿಂದ ಬರೋದ್ರಿಂದ ಅದನ್ನು ಹ್ಯಾಂಡಲ್ ಮಾಡಿದೆ. ಒಂದು ಎರಡನೇದು ಬಿಗ್ಗೆಸ್ಟ್ ಚಾಲೆಂಜ್ ಏನಂತಂದರೆ ಮಿಸ್ಇನ್ಫಾರ್ಮೇಷನ್, ಫೇಕ್ ನ್ಯೂಸ್ ಅನ್ನೋದು. ವಿನಯ್ ಕುಮಾರ್ 50 ಕೋಟಿ ರೂಪಾಯಿ ತಗೊಂಡ್ಬಿಟ್ಟು ಮನೆಗೆ ಬೀಗ ಹಾಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾನೆ ಅಂತಂದು. ಯಾಕಂದ್ರೆ ನಾವೆಲ್ಲ ಅದು ಎರಡೂ ಕಡೆ BJP ಅವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಅಂತಂದು. ಹಂಗೇನೆ ಅದು ಇನ್ನೂ ಜಾಸ್ತಿ ಫಿಗರ್ಸ್ ಎಲ್ಲ. ಅಂದರೆ ನಾನು ದುಡ್ಡು ಹಂಚಲಿಲ್ಲ ಈ ಎಲೆಕ್ಷನ್ದಲ್ಲಿ. ಇದನ್ನು ನೈತಿಕವಾಗಿ ಒಂದು ಸ್ವಾಭಿಮಾನದ ಎಲೆಕ್ಷನ್ ಅಂತ ಮಾಡಿದ್ದು. ಸೊ ದುಡ್ಡು ಹಂಚದೇ ಇದ್ದಾಗ ಇಲ್ಲಿ ಒಂದು ವೆರಿ ರಾಂಗ್ ಕಾನ್ಸೆಪ್ಟ್ ನಮ್ಮ ಸಂಸ್ಕೃತಿನಲ್ಲಿ ಹೊಕ್ಕೊಂಬಿಟ್ಟಿದೆ. ಏನಪ್ಪ ಅಂದರೆ ಕತ್ತಲು ರಾತ್ರಿ ಅಂತನ್ನೋದು. ಎಲೆಕ್ಷನ್ ಹಿಂದಿನ ದಿನ ರಾತ್ರಿ ಜನ 2-3 ಗಂಟೆ ತನಕ ವೆಯ್ಟ್ ಮಾಡ್ತಾರಂತೆ. ಅಂದರೆ ಎಲೆಕ್ಷನ್ ನಿಂತಿರೋ ಕ್ಯಾಂಡಿಡೇಟ್ಗಳು ಬರ್ತಾರೆ ಅಂತ. ಸೊ ವಿನಯ್ ಕುಮಾರ್ದು ದುಡ್ಡು ಬಂದಿಲ್ಲ ಅಂತಂದಾಗ ಕತೆಗಳು ಶುರು ಆಗೋದು. ಈ ಥರ ಅವ್ನು ಡೀಲ್ ಆಗಿಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತಂದು. ಅದು ನನಗೆ ಗೊತ್ತಿಲ್ಲ, ಅದು ಬೆಳಗ್ಗೆ ಗೊತ್ತಾಗಿ ಶುರು ಆಗೋಯ್ತು. ಬೆಳಗ್ಗೆ ಫೋನ್ಗಳು ನೋಡಿದಾಗ ಸಾವಿರಾರು ಮಿಸ್ಡ್ ಕಾಲ್, ಎಲ್ಲರ ಫೋನು ಸೇರಿ ನನ್ನ ಮೊಬೈಲಲ್ಲೇ ಒಂದು 800-900 ಮಿಸ್ಡ್ ಕಾಲ್ ಇತ್ತು. ಸೊ ಆವಾಗ ನನಗೆ ಏನೋ ವಿಷಯ ತಿಳ್ಕೊಂಡಾಗ ಈ ಥರ ಫಾಲ್ಸ್ ನ್ಯೂಸ್ ಬಂದಿದೆ ಅಂತಂದು ಇಮಿಡಿಯೇಟ್ಲಿ ವೀಡಿಯೋ ಮಾಡಿದೆ. ನೋಡಿ, ನೀವೆಲ್ಲ ಸ್ವಾಭಿಮಾನಿಗಳು, ನಾನು ಸ್ವಾಭಿಮಾನಿ, ಎಲೆಕ್ಷನ್ ಸ್ವಾಭಿಮಾನಕ್ಕೋಸ್ಕರ ಮಾಡ್ತಿರೋದು. ನಾನು ಯಾರಿಗೂ ದುಡ್ಡು ಕಳಿಸಿಲ್ಲ, ದುಡ್ಡು ಹಂಚಿಲ್ಲ. ಹಾಗಾಗಿ ನೀವು ಈ ಕ್ಷೇತ್ರದಲ್ಲಿ ಬದಲಾವಣೆ ಬೇಕು, ನಿಜವಾಗ್ಲೂ ಒಬ್ಬ ಹೊಸ ಲೀಡರ್ ಈ ಕ್ಷೇತ್ರಕ್ಕೆ ಬೇಕು ಅಂತ ಅನಿಸಿದರೆ ದಯವಿಟ್ಟು ಎದ್ದೋಗಿ ವೋಟ್ ಹಾಕಿ ಅಂತಂದು ಒಂದು ರಿಕ್ವೆಸ್ಟ್ ಮಾಡಿ ಒಂದು ವೀಡಿಯೋ ಹಾಕಿದೆ. ಸೊ ಅಲ್ಲಿಗೆ ಟ್ರೆಂಡ್ ಚೇಂಜ್ ಆಯಿತು. ನಾನು ನೂರಾರು ಬೂತಿಗೆ ಆ್ಯಕ್ಚುಲಿ ಓಡಾಡಿದೆ, ತುಂಬ ಸ್ವಿಫ್ಟಾಗಿ ಮೂವ್ ಮಾಡಿದೆ. ಅಲ್ಲಿ ತುಂಬ ಜೋಶ್ ಇತ್ತು. ನಾನು ಹೋದ ಕಡೆ ಎಲ್ಲ ಎರಡೂ ಪಕ್ಷಗಳಿಗಿಂತ ಜಾಸ್ತಿ ಅದರಲ್ಲೂ ಯುವಕರು ಜೊತೆ ಬಂದರು. ಎಲ್ಲ ಕಡೆ ಒಂದು 20-30% ವೋಟ್ ಆಗಿದೆ ನನ್ನ ಲೆಕ್ಕದಲ್ಲಿ. ಸೊ ಗುಪ್ತವಾಗಿ BJP ಅಸಮಾಧಾನಿತರು ಇರ್ಬೋದು, ಕಾಂಗ್ರೆಸ್ ಅಸಮಾಧಾನಿತರು, ಅವ್ರೇನಾದ್ರು ಹೇಳ್ಕೊಳ್ಳಲ್ಲ ಹೊರಗೆ. ಅವ್ರೇನಾದ್ರು ವೋಟ್ ಹಾಕಿದ್ರೆ ಹೇಳೋಕ್ಕಾಗಲ್ಲ. ಎರಡು ಪಕ್ಷಗಳ ಅಸಮಾಧಾನಿತರು ನಿಮಗೆ ವೋಟ್ ಹಾಕಿದ್ದಾರೆ ಅಂತೇಳಿ ವೋಟ್ ಹಾಕಿದ್ದಾರೆ, ಪಬ್ಲಿಕ್ ಬಂದು ಹೇಳಲ್ಲ. ಈಗ ಕಾಂಗ್ರೆಸ್ನವರು ಒಂದು ಸಿಲಿಂಡ್ರಿಗೆ ವೋಟ್ ಹಾಕಿದರೆ ಬಂದು ಹೇಳೋದು ಅವರು. ಸೊ ಇದನ್ನು ನಡೆದಿದೆ, ಏನಂತ ಗೊತ್ತಿಲ್ಲ. ಈ ಕ್ಷೇತ್ರ ಒಂಥರ ಕಿಚಡಿಯಾಗಿ ಹೋಗಿದೆ. ಅಂದರೆ ಯಾರಿಗೂ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಕಾಂಗ್ರೆಸ್ ವಿನ್ ಆಗುತ್ತಾ, BJP ಅಫ್ಕೋರ್ಸ್ ನಾನು ವಿನ್ ಆಗಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಅದೆಲ್ಲ ಒಂದು ಕಡೆ ನನಗೂ ಇನ್ನೂ ಆ ಕಾನ್ಫಿಡೆನ್ಸ್ ಇಲ್ಲ ವಿನ್ ಆಗ್ತೀನಿ ಅಂತಂದು. ವಿನ್ ಆಗಬೇಕಂತಲೇ ಮಾಡಿದ್ದು. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ವಿನ್ ಆಗಬೇಕಂದ್ರೆ ಕರೆಕ್ಟ್ ಹೌದು. ನೀವು ಅದು ವಿನ್ ಆಗ್ತೀನಿ ಅಂದರೆ ತಪ್ಪೇನು? ನಾವು ಆನೆಸ್ಟಾಗಿ ಮಾತಾಡ್ತೀನಿ. ನಾನು ಸುಮ್ಮನೆ ರಾಜಕಾರಣದಲ್ಲಿ ಈಗ ಅವಾಗ ವಿನ್ ಆಗಬೇಕಂತಲೇ ಕೊನೆ ಕ್ಷಣದ ತನಕ ಹೋರಾಟ ಮಾಡಿದ್ದು, ಅದೇ ರೀತಿ ಎಲೆಕ್ಷನ್ನು ಮಾಡಿದ್ದು. ಈಗ ನಂಬರ್ ಗೇಮ್ಸ್ 13 ಲಕ್ಷ ವೋಟ್ ಆಗಿದೆ. 13 ಲಕ್ಷದಲ್ಲಿ ನಾನು ವಿನ್ ಆಗಬೇಕಂತಂದ್ರೆ ಏನಿಲ್ಲ ಅಂದರೆ 5.5 ಲಕ್ಷ ವೋಟ್ ಬೇಕು. ಸೊ ಅದರಲ್ಲಿ ಮುಸ್ಲಿಂ ವೋಟ್ಸು ನಿರ್ಣಾಯಕ ಇರ್ತದೆ. ಸೊ ನಮಗೆ ಗೊತ್ತಿರೋಂಗೆ ಒಂದು 95-96% ಅವು ಕಾಂಗ್ರೆಸ್ಸಿಗೆ ಹೋಗಿರ್ತವೆ. ಸೊ ಹಾಗಾಗಿ ಸ್ವಲ್ಪ ಡೌಟ್ ಇದೆ. ಏನಾದರೂ ಬೈ ಮ್ಯಾಜಿಕ್ ವಿನ್ ಆದರೆ 1-2 ವೋಟಿಂದ ವಿನ್ ಆಗ್ಬೋದು ಅಷ್ಟೇ. ಈಗ ನೀವು 2 ಲಕ್ಷ ವೋಟ್ ತೊಗೊತೀನಿ ಅಂತ ಹೇಳ್ತೀವಿ, ಒಂದು 20% ವೋಟ್ ತೊಗೊತೀನಿ ಅಂತ. ಆ 20% ವೋಟ್ ವಿನಯ್ ಕುಮಾರಿಗೆ ಬಂದರೆ ಆ ಉಳಿದ ವೋಟ್ಗಳು ಯಾರಿಗೆ ಪ್ಲಸ್ ಪಾಯಿಂಟ್ ಆಯಿತು, ಯಾರಿಗೆ ಮೈನಸ್ ಪಾಯಿಂಟ್ ಆಯಿತು ನಿಮ್ಮ ಅನಾಲಿಸಿಸ್ ಪ್ರಕಾರ? ನನ್ನ ಅನಾಲಿಸಿಸ್ಸು ಇಲ್ಲೆಲ್ಲರದು ಏನು ಅನಾಲಿಸಿಸ್ ಇದೆ ಅಂತಂದರೆ, ನಾನು BJP ವೋಟ್ನ ಕಸ್ಕೊಂಡಿದ್ದೀನಿ ಅಂತಂದು. ಬಟ್ ನನಗನ್ಸೋದೇನಪ್ಪ ಅಂದರೆ, ಒಂದು BJPದು 60%, ಕಾಂಗ್ರೆಸ್ದು 40%, BJPದು 60%, ಕಾಂಗ್ರೆಸ್ದು 40%. BJP ಅವರು ಏನು ಅಂದ್ಕೊಂಡಿದ್ದಾರೆ, ನಾನು ಕಾಂಗ್ರೆಸ್ ಜಾಸ್ತಿ ತೊಗೊಂಡಿದ್ದೀನಿ. ಸೊ ವಿನಯ್ ಕುಮಾರ್ಗೆ ಜಾಸ್ತಿ ವೋಟ್ ಬಂದರೆ ಕಾಂಗ್ರೆಸ್ ಸೋಲುತ್ತೆ, BJP ಗೆಲ್ಲುತ್ತೆ ಅಂತ ಅವರು ಆ ಭಾವನೆಯಲ್ಲಿದ್ದಾರೆ. ನನಗೆ ಕಡಿಮೆ ವೋಟ್ ಬಂದರೆ ಕಾಂಗ್ರೆಸ್ಸಿಗೆ ಬೆನಿಫಿಟ್ ಅಂತ ಹಂಗಿದ್ದಾರೆ. ಸೊ ನನಗನ್ಸೋದೇನಪ್ಪ ಅಂತಂದರೆ, BJP ಯಾರು ವೋಟ್ ಆಗ್ತಾಯಿದ್ರು, ಯೂತ್. ಸೊ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಹಾಕಿದ್ದಾರೆ. ಬಂದಿದ್ದಾರೆ, ಆ್ಯಕ್ಚುಲಿ ಬಂದಿದ್ದಾರೆ. ಇದು ಅದು ಈಗ ನಾನು ಓಡಾಡಬೇಕಾದ್ರೆ ಗೊತ್ತಾಗ್ತಾಯಿದೆ. ಯಾವುದೇ ಯೂತ್ ನಾನು ನೋಡಿ ಯಾರು ಸ್ಟಾಪ್ ಮಾಡ್ತಾರಲ್ಲ ವೋಟ್ ಹಾಕಿದ್ದಾರೆ ಅಂದರೆ, ಅಣ್ಣ ನಿಮಗೆ ಸಿಲಿಂಡರ್ಗೆ. ಹುಡುಗಿರು ಇರ್ಬೋದು, ಹುಡುಗರು ಇರ್ಬೋದು, ಯಾರು 18+ ಕ್ರಾಸ್ ಆಗಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ, ಅವರೆಲ್ಲರೂ ಇನ್ಸ್ಟೆಡ್ ಆಫ್ BJP ಈ ಸರಿ ನನಗೆ ವೋಟ್ ಮಾಡಿದ್ದಾರೆ. ಹೀಗಾಗಿ BJPಗೂ ಈಕ್ವಲ್ ಪೆಟ್ಟು ಬೀಳ್ತದೆ, ಕಾಂಗ್ರೆಸ್ಸಿಗೂ ಬೀಳ್ತದೆ. ಬಟ್ ವಿನಯ್ ಕುಮಾರ್ಗೆ ಅಂತ ವೋಟ್ ಬಂದಿದ್ದಾವೆ. ನೀವು ಹೇಳ್ತಿದ್ರಿ ಸರ್, ನಾನು UPSC ಕೋಚಿಂಗ್ ಫೀಲ್ಡಿಂದ ಬಂದಿದ್ದೀನಿ ಅಂತ ಹೇಳಿ. ಸೊ
UPSC ಕೋಚಿಂಗ್ ಫೀಲ್ಡಿಗೂ ರಾಜಕಾರಣಕ್ಕೂ ತುಲನೆ ಮಾಡಿದಾಗ ಯಾವುದು ಬೆಸ್ಟ್ ಅನ್ಸುತ್ತೆ ನಿಮಗೆ? ಅಲ್ಲ, ರಾಜಕಾರಣ ಆಯ್ಕೆ ಮಾಡ್ಕೊಂಡಿದ್ದು ಲಾಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ. ನನಗೆ ಒಂದು ಲಾರ್ಜರ್ ಪ್ಲ್ಯಾಟ್ಫಾರ್ಮ್ ಸರ್ವಿಸ್ ಮಾಡೋದಕ್ಕೆ, ಜನಗಳು ಸೇವೆ ಮಾಡೋದಕ್ಕೆ ಒಂದು ದೊಡ್ಡ ವೇದಿಕೆ ಬೇಕಿತ್ತು ಅಂತಂದು. ಆ ಅರ್ಥದಲ್ಲಿ ರಾಜಕಾರಣ ಎನಿ ಡೇ ಬೆಟರ್ ಅಂತ, ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತಂದು ಈ 1 ವರ್ಷದಲ್ಲಿ ನನ್ನದೇ ಆದ ಒಂದು ಮಟ್ಟದಲ್ಲಿ ನಾನು ತೋರಿಸಿದ್ದೀನಿ ಈ ಒಂದು ರಾಜಕಾರಣ ಒಳ್ಳೆಯ ವೇದಿಕೆ ಅಂತ. UPSC ಅನ್ನೋದು ಅದು ಒಂದು ಅಧಿಕಾರಿಗಳನ್ನು ಸೃಷ್ಟಿ ಮಾಡುವಂಥದ್ದು. ಅಲ್ಲಿ ಅದನ್ನು ಕೂಡ ಎಂಜಾಯ್ ಮಾಡಿದ್ದೀನಿ. ಈಗಲೂ ಕೂಡ 1-2 ದಿನ ಹೋಗಿ ಪಾಠ ಮಾಡಿ ಬಂದೆ. ಅದನ್ನು ಮುಂದಿನ ದಿನದಲ್ಲಿ ದಾವಣಗೆರೆನಲ್ಲೂ ಕೂಡ ಒಂದು ಸುಸಜ್ಜಿತವಾದ ಒಂದು IAS ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ಅಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತೀನಿ. ಅದನ್ನು ಎಂಜಾಯ್ ಮಾಡ್ತೀನಿ, ಇದನ್ನು ಎಂಜಾಯ್ ಮಾಡ್ತೀನಿ. ಈಗ ತಾವು ಮೊನ್ನೆ ಹೇಳ್ತಾ ಇದ್ರಿ, ನಾನು ಗೆಲ್ಲಿ ಸೋಲ್ಲಿ ನಾನು ದಾವಣಗೆರೆಯಲ್ಲೇ ಇರ್ತೀನಿ, ಹೌದು, ಒಂದು ಹೊಸ ರಾಜಕೀಯ ಶಕೆಯನ್ನು ಆರಂಭ ಮಾಡ್ತೀನಿ ಅಂತ. ಏನು ಪ್ಲಾನ್ ಏನಿದೆ ಸರ್ ನಿಮ್ಮದು ಆಫ್ಟರ್ ದ ರಿಸಲ್ಟ್ ಏನು ಪ್ಲಾನ್ ಇದೆ ಅಂತೇಳಿ ಪೊಲಿಟಿಕಲಿ? ಈಗ ಪೊಲಿಟಿಕಲಿ ಒಂದು ಇನ್ನೂ ಎಷ್ಟೊಂದು ಹಳ್ಳಿಗಳಿಗೆ ಹೋಗಿಲ್ಲ ನಾನು. ಅಲ್ಲಿ ಜನಗಳಿಗೆ ಇನ್ನೂ ಮುಖ ಪರಿಚಯ ಆಗಿಲ್ಲ, ನನ್ನ ಬಗ್ಗೆ ಕೇಳಿದ್ದಾರೆ, ನೋಡಿದ್ದಾರೆ. ಸೊ ಇವತ್ತು ಒಂದು ಹಳ್ಳಿ ಹೋಗಿದೆ, ಮಾದಾಪುರ ಅಂತ, ಹೋಗಿರಲಿಲ್ಲ ಅಲ್ಲಿಗೆ. ಹೋದ ವಾರನೂ ಶೃಂಗಾರ ತೋಟ ಅಂತಂದು ಅದು ಒಂದು. ಎರಡನೇದು ಬಂದುಬಿಟ್ಟು ಆ್ಯಕ್ಟಿವಿಟೀಸ್ ಮಾಡೋದು ಅಂತಂದು. ಆ್ಯಕ್ಟಿವಿಟೀಸ್ ಅಂತಂದರೆ ಒಂದು ಯೂತ್ ಎಂಪವರ್ಮೆಂಟ್, ಲೀಡರ್ಶಿಪ್ ಕ್ರಿಯೇಷನ್ ಅಂತಂದು. ಈಗ ಜೂನ್ 2ಕ್ಕೆ ನಾವು ಒಂದು 250 ಜನನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ, ಪ್ರತಿ ಹಳ್ಳಿಯಿಂದ ಇಬ್ಬಿಬ್ರು ಅಂತಂದ್ಬಿಟ್ಟು. ಸೊ ಅವರಿಗೆ ನಾವು ಲೀಡರ್ಶಿಪ್ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಮೊದಲು ಲಾಸ್ ಬಗ್ಗೆ ಅವೇರ್ನೆಸ್, ಕಾನೂನುಗಳ ಬಗ್ಗೆ ಜಾಗೃತೆ. ಅದಾದಮೇಲೆ ನಿಮ್ಮ ಹಳ್ಳಿನಲ್ಲಿ ನೀವು ಹೆಂಗೆ ಲೀಡ್ರಾಗಿ ಎಮರ್ಜ್ ಆಗ್ಬೋದು, ಅಲ್ಲಿಂದ ಹೆಂಗೆ ಮುಂದುವರಿಬೋದು, ನಮ್ಮ ರೋಲ್ ಏನಿರ್ತದೆ ಅಂತಂದು ಒಂದು ಸ್ವಾಭಿಮಾನ ಬಳಗ ಅಂತಂದು ಅದ್ರಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮೂರನೇದು, ನಿನ್ನೆ DC ಹೋಗ್ಬಿಟ್ಟು ಈ ರೈತರ ಸಮಸ್ಯೆ ಬಗ್ಗೆ ಒಂದು ಮನವಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಅಪ್ ಮಾಡ್ತೀವಿ. ಅದೇ ರೀತಿ ಕೇವಲ ಸುಮ್ಮನೆ ಮನವಿ ಕೊಡೋದಲ್ಲ, ಅಲ್ಲಿ ಎಲ್ಲೆಲ್ಲಿ ಈ ರೀತಿ ಸಮಸ್ಯೆ ಇರುತ್ತಲ್ಲ ಅಲ್ಲಿಗೆ ನೇರವಾಗಿ ಹೋಗಿ ರೈತರ ಹತ್ರ ಮಾತಾಡೋದಿರ್ಬೋದು, ಯುವಕರ ಹತ್ರ ಮಾತಾಡೋದು. 4 years 5 years ಅಷ್ಟೇ ನಿಲ್ಬೋದಾ ನೀವು ಇಲ್ಲಿ? ನಾನು 100% ಫಸ್ಟ್ 1 year ಬಂದಾಗ ನಾನು ಈ ಕ್ಷೇತ್ರಕ್ಕೆ ಫೆಮಿಲಿಯರ್ ಆಗೋದ್ರಲ್ಲೇ ಟೈಮ್ ಹೋಯಿತು. ಅಲ್ಲಿ ಸೋಕಾಲ್ಡ್ ಪಟ್ಟಿ ಕೊಡೋದು, ಸೊ ಅದರಲ್ಲಿ ಜಾಸ್ತಿ ಟೈಮ್ ಹೋಯಿತು. ಸೊ ಯಾಕಂದರೆ ಫೆಮಿಲಿಯರ್ ಆಗಬೇಕಿತ್ತು. ಸೊ ಈಗ ಅದರ ನೆಕ್ಸ್ಟ್ ಸ್ಟೆಪ್ ಇವಾಗ ಅಂದರೆ ರಿಯಲ್ ವರ್ಕ್ ಅಂತಂದ್ಬಿಟ್ಟು, ರಿಯಲ್ ವರ್ಕ್ ಅಂತಂದರೆ ಫೀಲ್ಡಿಗೆ ಇಳಿದ್ಬಿಟ್ಟು ಅಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸೋದು, ರಿಯಲ್ ಆಗಿ ಅಡ್ರೆಸ್ ಮಾಡೋವಂಥದ್ದು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಹೊಸ ಲೀಡರ್ಸ್ನ, ಆಮೇಲೆ IAS ಕೋಚಿಂಗ್ ಮೂಲಕ ಹೊಸ ಅಧಿಕಾರಿಗಳನ್ನ ಸೃಷ್ಟಿ ಮಾಡೋದು. ಬೈ 4th year ಅಷ್ಟೊತ್ತಿಗೆ ಇಲ್ಲಿ ಒಂದು ವೇದಿಕೆ ಸೆಟ್ ಆಗಿರ್ತದೆ. ಆ ವೇದಿಕೆ ಮತ್ತು ಅಗೇನ್ MP ಆರ್ MLA? ನಾನು MLAನೂ ಕಂಟೆಸ್ಟ್ ಮಾಡ್ತೀನಿ, ನೆಕ್ಸ್ಟ್ MP ಕಂಟೆಸ್ಟ್ ಮಾಡ್ತೀನಿ. ಸೊ ಎರಡಕ್ಕೂ ರೆಡಿಯಾಗಿ ನಿಂತಿದ್ರಿ? ಎರಡಕ್ಕೂ ರೆಡಿ ಆಗಿದ್ದೀನಿ. ರಾಜಕೀಯನ ಮಾಡೋದು ದಾವಣಗೆರೆ ರಾಜಕೀಯ. ಈ ಎಲೆಕ್ಷನ್ನಲ್ಲಿ ಏನೇನು ಪಾಠ ಕಲ್ತಿದ್ದೀನಲ್ಲ ಅದನ್ನೆಲ್ಲದನ್ನು ಆ ಎಲೆಕ್ಷನ್ನಲ್ಲಿ ಅಳವಡಿಸಿ ನಾನು ಒಳ್ಳೆ ಎಲೆಕ್ಷನ್ ಮಾಡ್ತೀನಿ. ಚುನಾವಣೆ ಕಲ್ತಂತ ಪ್ರಮುಖ 4 ಪಾಠಗಳಿದೆ ಸರ್ ಯುವಕರಿಗೆ. ಯಾಕಂದ್ರೆ ನಿಮಗೆ ತುಂಬ ಜನ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇರ್ತಾರೆ. ಸೊ ಅದು ಒಂದಷ್ಟು ಆಲೋಚನೆ ಇರುತ್ತೆ, ದುಡ್ಡು ಇರೋದಿಲ್ಲ ಅಥವಾ ಆ ಸ್ಟ್ರೆಂತ್ ಇರೋದಿಲ್ಲ, ಧೈರ್ಯ ಇರೋದಿಲ್ಲ. ನೀವು ಕಲ್ತ 4 ಪಾಠಗಳೇನು ಅಂತೇಳಿ? 4 ಪಾಠ. ಮೊದಲನೇ ಪಾಠ, ಎಲ್ಲರಿಗೂ ರಾಜಕಾರಣ ಅಂದ್ರೆ ಭಯ ಇರ್ತದೆ, ದುಡ್ಡಿದ್ರೆ ಅಷ್ಟೇ ಮಾಡಬೇಕು, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಂದ್ಬಿಟ್ಟು. ನನಗನ್ಸೋದು ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ, ಒಂದು ಒಳ್ಳೆಯ ಉದ್ದೇಶ ಹಿಡ್ಕೊಂಡು ಮುನ್ನುಗ್ಗಿದ್ರೆ ಸಮಾಜ ನಮ್ಮನ್ನು ಒಪ್ಕೊಳ್ಳುತ್ತೆ. ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅನೇಕ ಜನ ಬರ್ತಾ ಹೋದರು. ಎರಡನೇದು ಏನಪ್ಪ ಅಂತಂದರೆ, ಇಲ್ಲಿ ಒಂದು ಶಾಮನೂರು ಕುಟುಂಬ ಇರ್ಬೋದು, ಸಿದ್ದೇಶ್ವರ ಕುಟುಂಬ ಇರ್ಬೋದು, ಅವ್ರ ವಿರುದ್ಧ ಒಂದು ಹೊರಗೆ ಒಂದು ನೆಗೆಟಿವ್ ಇದು ಇದೆ, ಒಪಿನಿಯನ್ ಇದೆ. ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋದು ನಾನು ಹೇಳ್ಕೊಂತ ಬಂದಿದ್ದೀನಿ. ಅವರು ದಾವಣಗೆರೆ ಒಂದು ಫೋಕಸ್ ಮಾಡಿದ್ದಾರೆ, ಬಟ್ ಅವ್ರ ವಿರುದ್ಧ ಇನ್ನೂ ನೆಗೆಟಿವ್ ಒಪಿನಿಯನ್ ಏನಿದೆ ಅಂತಂದರೆ ಅವರು ಒಳ್ಳೆಯವರಲ್ಲ, ಕಿರಾತಕರು, ಹಂಗೆ ಹಿಂಗೆ ಅಂತನೆಲ್ಲ ಕೇಳಿದ್ದೀನಿ. ಪಾಪ ಹಂಗಿಲ್ಲ ಅವರೆಲ್ಲ, ಇಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಆ ಥರ ಏನು ಮಾಡಿಲ್ಲ ಅವರು. ಸೊ ಎರಡನೇ ಪಾಠ ಏನಂತಂದರೆ, ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ನಾವು ದೂರ ಉಳಿಬಾರ್ದು, ಪ್ರಯತ್ನ ಮಾಡಬೇಕು, ನಾವು ಮುನ್ನುಗ್ಗಬೇಕು, ನಾವು ಫೀಲ್ಡ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಸಾಧ್ಯ ಆದರೆ ಅವ್ರ ಹತ್ರನೂ ಮಾತಾಡಿ ಒಂದು ಕಮ್ಯುನಿಕೇಷನ್ ಗ್ಯಾಪ್ನ ಒಡೆದಾಕಬೇಕು, ಒಂದು ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಮಾಡಬೇಕು, ಆವಾಗ ಸ್ಮೂತಾಗಿ ಆಗುತ್ತೆ. ಮೂರನೇದು ಏನಪ್ಪ ಅಂತಂದರೆ, ಜನಗಳಲ್ಲಿರೋ ಒಳ್ಳೆತನನ ನಾವು ಮನಸ್ಸು ಮಾಡಿದರೆ ಜಾಗೃತಗೊಳಿಸ್ಬೋದು ಅಂತ. ಸೊ ನಾನು ಅದು ಮಾಡಿದ್ದೀನಿ. ಇವಾಗ ₹1 ಕೊಡ್ದಂಗೆ ಪರ್ ಹೆಡ್ ಏನು ಎಲೆಕ್ಷನಲ್ಲಿ ಅನಿಸ್ತಾರೆ, ನಾನು ನಾಳೆ 1 ಲಕ್ಷ ತಗೊಳ್ಳಿ, 2 ಲಕ್ಷ ತಗೊಳ್ಳಿ, 3 ಲಕ್ಷ ತಗೊಳ್ಳಿ, ಅದು ಒಂದು ಇತಿಹಾಸ ಇದ್ದಂಗೆ. 2 ಲಕ್ಷ ಓಟ್ ತಗೊಂಡ್ರೆ 3 MLA ಕ್ಷೇತ್ರದ ಓಟ್ಗಳು ₹1 ಕೊಡ್ದಂಗೆ ಆಗ್ತಾರಂತಂದರೆ ಎಲ್ಲೋ ಒಂದು ರೀತಿ ಒಂದು ಒಳ್ಳೆತನಕ್ಕೆ ಇವಾಗಲೂ ಕೂಡ ಬೆಲೆ ಇದೆ ಅನ್ನೋದು ಗೊತ್ತಾಗ್ತದೆ. ಒಂದು 2 ರಿಂದ 3 ಲಕ್ಷ ಒಬ್ಬ ಲೀಡ್ರಾಗಿ ಎಮರ್ಜ್ ಆಗ್ತೀರಿ. ಅದು ಮಾತಾಡ್ತಾ ಇರೋದು, ಎಲ್ಲರೂ ಮಾತಾಡ್ತಾ ಇರೋದು. ಬಟ್ ನಂದು ಏನಂದ್ರೆ ಇಟ್ಸ್ ಎ ಪ್ರಾಸೆಸ್ ಅಂತಂದು. ಅದು ಲೀಡರ್ಶಿಪ್ ಹೆಂಗೆ ಕಲಿಕೆ ಅನ್ನೋದು ಕಂಟಿನ್ಯೂಸ್ ಇರ್ತದಲ್ಲ, ಲೀಡರ್ಶಿಪ್ ಅನ್ನೋದು ಅದು ನೆವರ್ ಎಂಡಿಂಗ್, ಅದು ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ಈಗ UPSC ಫೀಲ್ಡಲ್ಲಿ ಕೈಂಡ್ ಆಫ್ ಲೀಡ್ರಾಗಿ ಅಲ್ಲಿ ಎಮರ್ಜ್ ಆಗಿದೆ. ಈಗ ಪೊಲಿಟಿಕ್ಸಲ್ಲಿ ಈಗ ಕಾಲಿಟ್ರಂಥದ್ದು.
ಸೊ ಮೇ ಬಿ ಅಷ್ಟು ಓಟು ಬಂದರೆ ಡೆಫಿನೆಟ್ಲಿ. ಜೂನ್ 4 ನಂತರ ವಿನಯ್ ಕುಮಾರ್ ಒಂದು ಹೊಸ ಕೆಲಸಗಳನ್ನ ಆರಂಭ ಮಾಡ್ತಾರೆ. ಅವರ ಭವಿಷ್ಯ ಈಗ ಯಾರು ಗೆಲ್ತಾರೆ ಅನ್ನೋ ಮೇಲೆ ನಿಂತಿದೆಯಾ, ಅಥವಾ ಯಾರು ಗೆದ್ರೂ ವಿನಯ್ ಕುಮಾರ್ ಮುಂದುವರಿತಾರೆ ಅಂತೇಳಿ? ಇಲ್ಲಿ ಯಾರು ಗೆದ್ರೂ ಅಲ್ಲಿ ಆ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ರೂ ಇಷ್ಟೇ ಇಂಟೆನ್ಸಿಟಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅವ್ರ ವಿರುದ್ಧ ಅಂತ ನಾನು ಎಲ್ಲಿ ಮಾತಾಡೋಕ್ಕೂ ಹೋಗೋದಿಲ್ಲ, ನೆಗೆಟಿವ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನಂದೇ ಆಗಲೇ ಹೇಳಿದ್ನಲ್ಲ, ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಅಂತ ನಮ್ಮ ಪಡಿ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ. ಅವರು ಅದನ್ನು ವಿರೋಧ ಮಾಡೋಕ್ಕೆ ಬಂದಾಗ ಜನ ಅವ್ರಿಗೆ ಏನು ಮಾಡಬೇಕು ಮಾಡ್ತಾರೆ, ನಾವೇನು ಮಾಡೋಕ್ಕೆ ಹೋಗಲ್ಲ. ನಮ್ಮ ಕಡೆ ನಮ್ಮ ಕೆಲಸ ಮಾಡ್ಕೊಂಡು. ನಿಮ್ಮಿಂದನೇ ವಿನಯ್ ಕುಮಾರ್ ಅವರಿಂದನೇ ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು ಅಥವಾ ಗಾಯತ್ರಿ ಸಿದ್ದೇಶ್ ಅವರು ಆಗಿರ್ಬೋದು ಸೋಲನ್ನು ಕಂಡ್ರೆ, ಸೊ ನಾವಿಲ್ಲ ವಿನಯ್ ಕುಮಾರಿಂದನೇ ಸೋಲನ್ನು ಕಂಡ್ವಿ ಅಂತೇಳಿ ತಮ್ಮ ಮೇಲೆ ದಿದ್ದನ್ನು ಸಾಧಿಸಿದ್ರೆ ಅಂತ ಆ ರೀತಿ ಇಲ್ಲ, ಭಯ ಇಲ್ಲ, ಸಂತೋಷ ಆಗುತ್ತೆ. ಯಾಕಂತಂದರೆ ಆ ರೀತಿ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದರೆ ಅವ್ರು ನನ್ನನ್ನು ಬೆಳೆಸ್ದಂಗೆ ಆಗುತ್ತೆ. ವಿನಯ್ ಕುಮಾರಿಂದ ನಾವು ಸೋತ್ವಿ ಅಂತ ಏನಾದ್ರು ಪಬ್ಲಿಕಲ್ಲಿ ಅವ್ರು ಹೇಳಿದರೆ ಅವರಷ್ಟು ದಡ್ಡರು ಯಾರು ಇರೋದಿಲ್ಲ. ಯಾಕಂತಂದ್ರೆ ರಾಜಕಾರಣದಲ್ಲಿ ಅದು ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ ಅವ್ರ ಕಡೆಯಿಂದ. ಯಾಕಂತಂದರೆ ಅಲ್ಲ, ಅದನ್ನು ಡೈರೆಕ್ಟ್ ಇಂಡೈರೆಕ್ಟಾಗಿ ಏನೇ ಮಾಡಿದ್ರು ನನಗೆ ಆಶೀರ್ವಾದನೇ ಅದು. ಸೊ ಅಲ್ಲಿ ನನ್ನನ್ನು ದೊಡ್ಡದಾಗಿ ಮಾಡ್ದಂಗೆ ಆಗುತ್ತೆ. ಒಬ್ಬ ಸಾಮಾನ್ಯ ಯುವಕನಿಂದ ಸೋತ್ವಿ ಅಂತಂದು ಹೇಳ್ಕೊಂಡು ಓಡಾಡಿದರೆ ಅವರು ದಡ್ತನ ಆಗುತ್ತೆ. ಐ ಡೋಂಟ್ ಥಿಂಕ್ ಅವ್ರು ಆ ಥರ ಮಾಡ್ತಾರಂತ ಅಂದ್ಕೊಂಡಿಲ್ಲ. ಆಗಲೇ ಹೇಳಿದ್ನಲ್ಲ, ಇಬ್ಬರು ಒಳ್ಳೆಯವರು ಅಂತ ನಾನು ಭಾವಿಸಿದ್ದೀನಿ. ಅವ್ರ ಪಾಡಿಗೆ ಅವರು ರಾಜಕಾರಣ ಮಾಡ್ಕೊಂಡು ಹೋಗಲಿ, ನಮ್ಮ ಪಾಡಿ. ಇಲ್ಲಿ ಏನಂದ್ರೆ ರೇಸ್ ಇದ್ದಂಗೆ, ಇಲ್ಲಿ ಮ್ಯಾಕ್ಸಿಮಮ್ ನಮ್ಮ ಜನಗಳಿಗೆ ಯಾರು ಬೆನಿಫಿಟ್ಟು ಹೆಲ್ಪ್ ಮಾಡೋದಕ್ಕೆ ಮುಂದಿರ್ತಾರೆ ಅನ್ನಂಗೆ. ಸೊ ನಾನು ಮುಂದೆ ಇದ್ದರೆ ಅದನ್ನು ಕಾಂಪಿಟೇಷನ್ ತಗೊಂಡು ಅವರು ಕೂಡ ಹಳ್ಳಿಗಳಿಗೆ ಬಂದು ಅವರು ಕೂಡ ಬಡವರು ಬಗ್ಗರಿಗೆ ಸಹಾಯ ಮಾಡೋದನ್ನು ಮುಂದೆ ಬಂದರೆ, 1 ಕೋಟಿ ಖರ್ಚು ಮಾಡಿ ಅವ್ರು 5 ಕೋಟಿ ಖರ್ಚು ಮಾಡಲಿ ಅಂತೇಳಿ ನೀವು ವಿನಯ ಪಥ ಅಂತ ಹೇಳಿದರೆ ನಾವು ನಮ್ಮ ಪಥದಲ್ಲಿ ಹೋಗ್ತಿರ್ತೀವಿ. ಸೊ ಇಲ್ಲ, ಈ ಹುಡುಗ ಭಾಳ ಮುಂದೆ ಹೋಗ್ತದಾನೆ, ಜನಗಳು ಪ್ರೀತಿ ವಿಶ್ವಾಸ ಗಳಿಸ್ತಾನೆ ಅನ್ನೋ ಒಂದು ಭಯ ಬಂತು ಅಂದರೆ ಅವರು ಕೂಡ ಮುಂದೆ ಕೆಲಸ ಮಾಡೋಕ್ಕೆ ಬರ್ತಾರೆ. ಅದು ಒಳ್ಳೆ ಬೆಳವಣಿಗೆ, ಜನಗಳಿಗೆ ಬೆನಿಫಿಟ್ ಆಗುತ್ತೆ. ಈಗ ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆಲ್ಲ ತಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು. ತಮ್ಮ ಕೃತಜ್ಞತಾ ಸಭೆಯಲ್ಲಿ ಏನು ಪ್ಲಾನ್ ಮಾಡ್ಕೊತಿದ್ದೀವಿ ಸರ್ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ? ತಾಲೂಕ್ ಪಂಚಾಯತಿ, ಜಿಲ್ಲಾ? ಅದೇ ಈಗ ಜೂನ್ 2ಕ್ಕೆ ಒಂದು ಲೀಡರ್ಶಿಪ್ ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನಂತಂದರೆ ಜನಗಳಲ್ಲಿ ದೊಡ್ಡ ಕನಸು ಬಿತ್ತದು, ಒಂದು ಆ್ಯಂಬಿಷನ್. ಎಷ್ಟೊಂದು ಜನಕ್ಕೆ ಭಯ ಇರ್ತದೆ ನಾನು ರಾಜಕಾರಣಕ್ಕೆ ಬರಬಾರ್ದು ಅಂತಂದು. ಸೊ ಅಲ್ಲಿ ದುಡ್ಡು ಖರ್ಚು ಮಾಡೇ ಮಾಡ್ಬೇಕಂತಂದೇನಿಲ್ಲ, ಆಗಲೇ ಹೇಳ್ದಂಗೆ. ಸೊ ಅಲ್ಲಿ ನೀವು ಕನ್ಸ್ಟ್ರಕ್ಟಿವ್ ಕೆಲಸ ಮಾಡ್ಕೊಂಡು ಜನಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಸಮಸ್ಯೆಗಳು ಸ್ಪಂದಿಸಿದರೆ ಗೆಲ್ಲಿಸ್ತಾರೆ. ಸೊ ಅದು ಟ್ರೆಂಡು ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಸೊ ಆ ಥರ ಕೆಲಸ ಮಾಡೋರು ಭಾಳ ಕಡಿಮೆ ಇರ್ತಾರೆ. ನಾವು ಅಂಥವ್ರನ್ನ ಆಯ್ಕೆ ಮಾಡಿ ಪಂಚಾಯತಿ ಎಲೆಕ್ಷನ್ನು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತು, ಸೊ ಅಲ್ಲೆಲ್ಲ ಮೋಟಿವೇಟ್ ಮಾಡ್ತೀವಿ. ಏನೇನಾಗುತ್ತೆ ಗೊತ್ತಿಲ್ಲ ಜೂನ್ 4 ಆದಮೇಲೆ. ಬಟ್ ಈಗಿರೋ ಥಿಂಕಿಂಗ್ ಏನಂತಂದರೆ ಪಕ್ಷೇತರವಾಗಿ ನಮ್ಮ ಕಾರ್ಯಕರ್ತರು ಯಾರು ಚೆನ್ನಾಗಿ ಕೆಲಸ ಮಾಡಿದ್ರು, ಯಾರು ಪ್ರಾಮಾಣಿಕವಾಗಿ ಸಮಾಜಮುಖಿಯಾಗಿರ್ತಾರೆ ಅಂಥವ್ರು ನಿಲ್ಲಿಸಿ ಅವ್ರನ್ನ ಗೆಲ್ಸ್ಕೋಬೇಕನ್ನೋ ಪ್ಲ್ಯಾನ್ ಇದೆ. ತಾವು ಹೇಳ್ತಿದ್ದೀವಿ ರಾಜಕಾರಣಕ್ಕೆ ಬರೋಕ್ಕೆ ಹಣ ಮುಖ್ಯ ಅಲ್ಲ ಅಂತೇಳಿ. ತಾವು ಕೊನೆ ಕ್ಷಣದಲ್ಲಿ ಆ ಹಣದ ದರ್ಬಾರ್ ಯಾವ ರೀತಿ ಆಯಿತು ಅಂತ ನೋಡಿದ್ರಿ, ಅದ್ರ ಮುಂದೆ ಏನನ್ನಿಸ್ತದೆ ಸರ್ ನಿಮಗೆ? ಅದು ದುರಂತನೋ ದುರಾದೃಷ್ಟನೋ, ಐ ಮೀನ್ ಪ್ರಜಾಪ್ರಭುತ್ವ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ ಸಮಾಜದಲ್ಲಿ. ಹೌದು. ಈಗ ಅವರಿಬ್ಬರಲ್ಲಿ ಯಾರು ಗೆದ್ರು ದುಡ್ಡಿಂದ ಗೆದ್ರು ಅಂತಂದು, ದುಡ್ಡಿಂದ ಗೆದ್ರು ಅಂತಂದು. ಅವ್ರು ಕೆಲಸ ಮಾಡಿ ಗೆದ್ರು ಅಂತ ಬರಲ್ಲ ಅಲ್ಲಿ, ಅವರು ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ಗೆದ್ರು ಅಂತ ಬರಲ್ಲ. ಅದು ಎವಿಡೆಂಟ್, ಅಂದರೆ ಕಣ್ಮುಂದೆ ಕಾಣ್ತದೆ ನಿಮಗೆ. ಅದು ದುಡ್ಡಿಂದನೇ ಇವ್ರು ಗೆದ್ದಿದ್ದು ಅಂತ ಕಾಣ್ತದೆ. ನಾಟ್ ಓನ್ಲಿ ದಾವಣಗೆರೆ, ನೀವು ಎಲ್ಲೇ ತಗೊಂಡ್ರು ಕೂಡ ಅದು ದುಡ್ಡಿಂದನೇ ರಾಜಕಾರಣ ಮಾಡ್ತಿರೋದು ಅಂತ ಎಲ್ಲ ಒಂದು ಕಡೆ. ಅದಕ್ಕೆ ನನಗೆ ಒಂದು 2-3 ಲಕ್ಷ ಓಟ್ ಬಂದಾಗ ಲೀಡರ್ಶಿಪ್ಗಳಿಗೆ ಕಣ್ಣು ತರಿಸ್ದಂಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಹೌದು, ಇವನಿಗೆ ಟಿಕೆಟ್ ಕೊಟ್ಬಿಟ್ಟಿದ್ರೆ ಇವನು ನಾವು 100-200 ಕೋಟಿ ಖರ್ಚು ಮಾಡೋದು ಬೇಕಿರಲಿಲ್ಲ, ಎಷ್ಟೋ ಕೋಟಿ ಎಷ್ಟಾರೋ ಹೋಗಿರಲಿಲ್ಲ, ಅದು ಗೆದ್ದು ಬಿಡ್ತಿದ್ವಲ್ಲ ಅನ್ನೋದು ಅವರಿಗೆ ಒಂದು ಮನವರಿಕೆ ಆಗುತ್ತೆ ಅನ್ನೋದು. ಅದಕ್ಕೆ ನಾನು ಆ ರೀತಿ ಲೀಡರ್ಗಳ್ನ ಇವಾಗಲಿಂದನೇ ಬೆಳೆಸ್ಕೊಂಡು ಹೋದರೆ ಮುಂದಿನ ದಿನದಲ್ಲಿ MLA MP ಎಲೆಕ್ಷನ್ ಬಂದಾಗ ಸೊ ಎಲ್ಲ ಒಂದು ಕಡೆ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ. ಕೆಲವೊಬ್ಬರಿಗೆ ಇದು ಆದರ್ಶ ಅಂತ ಅನ್ನಿಸ್ಬೋದು, ಬಟ್ ಮಾಡಿ ತೋರಿಸಿದ್ದೀವಿ ಒಂದು ಲೆವೆಲ್ಲಿಗೆ. ಸೊ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಜನಗಳು ನಿಜವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಅಂದರೆ ಇನ್ನು ಫ್ಯೂಚರ್ ಪ್ಲಾನಿಗೆ ತಮ್ಮದೊಂದು ಪಡೆ ನಿರ್ಮಾಣ ಮಾಡ್ಕೊತಿದ್ದಾರೆ ಅಂತೇಳಿ? ಬೇಕು, ಈಗ ಪಡೆ ಬೇಕೇ ಬೇಕು. ಯಾಕಂತಂದರೆ ಬೂತ್ ಮಟ್ಟದಲ್ಲಿ ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಒಂದು ಮಾತು ಹೇಳಿದರು, ನೀನು ಜುಬ್ಬ ಇದನ್ನ ಹಾಕೊಂಬಂದು ಕಾರಲ್ಲಿ ಬಂದುಬಿಟ್ರೆ MLC ಅಂತಂದ್ರೆ ಕೊಡಲ್ಲ ನಿಮಗೆ, ನಿನ್ನ ಬೂತಲ್ಲಿ 100 ಓಟ್ ಕಿತ್ಕೊಳ್ಳೋ ಸಾಮರ್ಥ್ಯ ಇರಲ್ಲ, ಎಲ್ಲ ಹೋಗ್ರಿ ಅಂತಂದು ಅಲ್ಲಿ ಬಂದವರಿಗೆಲ್ಲ ಬೈದು ಕಳಿಸಿದ್ದಾರೆ. ಅದು ದಟ್ಸ್ ಎ ಗುಡ್ ಥಿಂಗ್. ಅವರು ಅರ್ಥ ಏನು ಹೇಳಿದಾರೆ ಅಂತಂದರೆ, ಹೋಗಿ ತಳಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಸಂಘಟನೆ ಮಾಡೋದು ಕಲಿ ಫಸ್ಟು. ಅಲ್ಲಿ ಒಂದು ಜನಗಳು ವಿಶ್ವಾಸ ಗಳಿಸಿ ಪಕ್ಷ ಬೆಳೆಸೋದನ್ನು ಕಲಿ. ಸೊ ನಮಗೆ ಅಂಥ ಒಂದು ಪಡೆ ಬೇಕಾಗ್ತದೆ. ನಾಳೆ ಒಂದು ಪಾರ್ಟಿ ಒಳಗಿದ್ದರೆ ಓಕೆ, ಈಗ ಪಾರ್ಟಿ ಒಳಗಿಲ್ಲ ಅಂತಂದಾಗ ನಮ್ಮದೇ ಆದ ಒಂದು ದೊಡ್ಡ ಬೇಸ್ ಬೇಕಾಗ್ತದೆ. ಅಲ್ಲಿ ಕೆಳಮಟ್ಟದಲ್ಲಿ ಕೆಲಸ ಮಾಡೋಂಥವ್ರು, ಅದರಲ್ಲಿ ಯಾರು ಸಾಮರ್ಥ್ಯ ಇರುತ್ತೆ ನಿಜ ಅವರು ಕೂಡ ಬೆಳೀತಾ ಬರ್ತಾರೆ ಮುಂದಿನ ದಿನದಲ್ಲಿ. ಎಲೆಕ್ಷನ್ ಟೈಮಲ್ಲಿ ತುಂಬ ಜನ ಬಂದು ತಮ್ಮ ಕನ್ವಿನ್ಸ್ ಮಾಡಲಿಕ್ಕೆ MLC ಟಿಕೆಟ್ ಕೊಡಿಸ್ತೀನಿ ಅನ್ನೋದು
ತುಂಬ ಆಸೆ ಆಕಾಂಕ್ಷೆಗಳನ್ನು ಕೊಟ್ಟರು. ಯಾಕೆ MLC ಯಾಕೆ ಇಂಟ್ರೆಸ್ಟ್ ಇರೋದು ಅಂತ ವಿನಯ್ ಕುಮಾರ್ ಅವರಿಗೆ? ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದಲ್ಲ, MLC ಅನ್ನೋದು ಕೂಡ ಒಂದು ಜವಾಬ್ದಾರಿಯುತ ಹುದ್ದೆ. ಮುಂದಿನ ದಿನದಲ್ಲಿ MLA ಇರ್ಬೋದು, ಜವಾಬ್ದಾರಿಯುತ ಹುದ್ದೆ ಅದು. ಬಟ್ ಈಗ ಪ್ರೆಸೆಂಟಾಗಿ ಈ MP ಎಲೆಕ್ಷನ್ ಇದೆಯಲ್ಲ, ಎಂಟು ಕ್ಷೇತ್ರದಲ್ಲಿ ಒಂದು MP ಎಲೆಕ್ಷನ್ ಏನು ಮಾಡಬೇಕು, ಆ MLC ಹುದ್ದೆ ಅನ್ನೋದು ಅದಕ್ಕೆ ಆದಂಥ ಒಂದು ಗೌರವ ಇದೆ, ಘನತೆ ಇರ್ತದೆ. ಆ ಆಫರ್ ನನಗೇನು ಬಂದಿರಲಿಲ್ಲ ನಿಜ ಹೇಳ್ಬೇಕಂತಂದರೆ. MLC ಮಾಡ್ತೀನಿ ಅಂತ ಯಾರು ಹೇಳಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಹೇಳಿದ್ರು ಕೂಡ ನಾನು ಈ ಎಲೆಕ್ಷನ್ ಮಾಡ್ತಿದ್ದೆ. ನಾನು ಕಾರಣ ಏನಂತಂದರೆ, ಇದು ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಅನುಭವದ ಜೊತೆಗೆ ಜನಗಳಿಗೆ, ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲೋ ಒಂದು ಸ್ವಾಭಿಮಾನ, ಅವರಲ್ಲಿರೋ ಒಳ್ಳೆತನ, ಅದನ್ನು ಜಾಗೃತಗೊಳಿಸ್ಬೇಕು. ಈ ರೀತಿಯೂ ಕೂಡ ಎಲೆಕ್ಷನ್ ಮಾಡಿ ಇಲ್ಲೇನೋ ಒಂದು ದೊಡ್ಡ ದಬ್ಬಾಳಿಕೆ ನಡೀತದೆ, ದೊಡ್ಡ ಎರಡು ಕುಟುಂಬ ರಾಜಕಾರಣ ಇದೆಯಲ್ಲ, ಅದರ ವಿರುದ್ಧ ಈಗಿನ ಯುವಕರು ಸೆಟೆದೆದ್ದು ಒಂದು ಎಲೆಕ್ಷನ್ ಮಾಡ್ಬೋದು ಅನ್ನೋದು ಕೂಡ ನನಗೆ ತೋರಿಸೋ ಅನಿವಾರ್ಯತೆ ಸೃಷ್ಟಿಯಾಯಿತು. ಮೂರನೇದು, ಜನಗಳದೊಂದು ಭರವಸೆ ಇತ್ತು, ಇಲ್ಲಪ್ಪ 30 ವರ್ಷ ಆದಮೇಲೆ ಒಬ್ಬ ಬಂದಿದ್ದಾನೆ, ಫೋರ್ಸ್ ಅಥವಾ ಏನೋ ಒಬ್ಬ ಬಂದಿದ್ದಾನೆ ಅಂತ ಒಂದು ನಂಬಿಕೆ ಇತ್ತು. ಈಗ ನಂಬಿಕೆ ಸತ್ತೋಗ್ಬಿಟ್ರೆ, ನಾವು ಹಿಂದೆ ಸರ್ಕೊಂಡ್ಬಿಟ್ರೆ, ಯಾವುದಕ್ಕೂ ಸ್ವಾರ್ಥದಲ್ಲಿ ಮುಳುಗಿ ಒಂದು MLC ಅಂತ ತಗೊಂಡು ಸುಮ್ಮನಾಗ್ಬಿಟ್ರೆ, ನಾಳೆ ಜನ ಯಾರು ಬಂದರೂ ಅಕ್ಸೆಪ್ಟ್ ಮಾಡಿ, ನಾಳೆ ನೀವೇನಾದ್ರೂ ಮುಂದೆ ಬಂದು ಇಲ್ಲ ಬಿಡೋ ವಿನಯ್ ಕುಮಾರ್ ಹಿಂಗೆ ಹೋದ ನಿಂದು ಅದೇ ಕತೆ ಆಗುತ್ತೆ ಅಂತ ಅಂದ್ಬಿಡ್ತಾರೆ. ಅವಾಗ ನಿಮಗೆ ನಿರಾಶೆ ಆಗ್ತದೆ. ಸೊ ಹಂಗೆ ಆಗಬಾರ್ದು. ನಂದು ವೆರಿ ಕೋರ್ ಕಾನ್ಸೆಪ್ಟ್ ಇರೋದೇ ನ್ಯೂ ಲೀಡರ್ಸ್ ಎಮರ್ಜ್ ಆಗಬೇಕು ಅಂತಂದು. ಸೊ ನಾನು ಬಂದಿದ್ದೀನಿ, ಇನ್ನೊಂದು ಕ್ಷೇತ್ರದಲ್ಲಿ ಇನ್ನೊಬ್ಬರು ಬರಬೇಕು, ಇದೇ ಕ್ಷೇತ್ರದಲ್ಲಿ ಇನ್ನೊಂದು 10 ಜನ ಬರಬೇಕು, ಜಾಸ್ತಿ ಜನ ಆಕಾಂಕ್ಷೆಗಳು ಹುಟ್ಕೋಬೇಕು ಅನ್ನೋದು. ಈಗ ಅಂದರೆ ಈಗ ತಾವು ಕಾಂಗ್ರೆಸ್ ಔಟ್ರೀಚ್ ಉಪಾಧ್ಯಕ್ಷರಾಗಿದ್ರಿ, ಈಗಲೂ ಕಾಂಗ್ರೆಸ್ ನಲ್ಲಿದ್ರು ಅಥವಾ ಅಲ್ಲಿಂದ ತಮ್ಮನ್ನು? ಈಗಲೂ ಪಕ್ಷದಲ್ಲಿದ್ದೀನಿ. ನಾನೇನು ಪಕ್ಷದಿಂದ ಏನೂ ಆಗಿಲ್ಲ ಪಕ್ಷದಿಂದ? ಇಲ್ಲ, ಮಾಡಿಲ್ಲ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡೇ ಇಲ್ಲಲ್ಲ. ಅಂದರೆ ಕಾಂಗ್ರೆಸ್ ಇಬ್ಬರು ಅಭ್ಯರ್ಥಿಗಳು ನಿಂತ್ಕೊಂಡಾಗಾಯ್ತಾ ಇಲ್ಲಿ ಅಂತೇಳಿ ಒಂದು ಮಾರ್ಮಿಕವಾಗಿ ಹೇಳ್ಬೇಕಂದ್ರೆ ನಿಜವಾದ ಕಾಂಗ್ರೆಸ್ ಅಭ್ಯರ್ಥಿ ನಾನೇನೆ. ನಿಜವಾದ ಅಭ್ಯರ್ಥಿ, ಜನಗಳ ಜನ ಮೆಚ್ಚಿದ ಕ್ಯಾಂಡಿಡೇಟ್ ನಾನು. ಅಲ್ಲ, ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳಲ್ಲಿ ಏನಾಗುತ್ತೆ ಅಂದರೆ ಬಂಡಾಯ ನಿಂತ್ಕೊಂಡ್ರೆ ಅದು ಅಲ್ಲಿಂದ ಅವ್ರನ್ನ ಉಚ್ಚಾಟನೆ ಮಾಡುವಂಥದ್ದು, ಆ ರೀತಿ ಎಲ್ಲ ನಡೀತದೆ. ಅದಕ್ಕೆ ಕೇಳಿದೆ, ಇನ್ನು ಪಕ್ಷದಲ್ಲೇ ಇದ್ರು ಅಥವಾ ಇನ್ನು ಉಚ್ಚಾಟನೆ ಆಗಿದ್ರು ಅಂತ? ಇಲ್ಲ, ನಾನು ಎಲ್ಲಿ ತೆಗ್ದಿಲ್ಲ. ನಾನು ಟ್ವಿಟ್ಟರಲ್ಲಿ ಹಂಗೆ ಹಾಕೊಂಡಿದ್ದೀನಿ, ಬೇರೆ ಕಡೆ ಎಲ್ಲ ಹಂಗೆ ಇದೆ. ಸೊ ನನಗೆ ಅದು ಕೇವಲ ಅದು ಈ ಸ್ಥಾನಮಾನ ಅನ್ನೋದು ಲೆಟರ್ಸ್ ಅಷ್ಟೇ. ಅದು ಇಲ್ಲಿ ವಾಸ್ತವವಾಗಿ ನಡೆಯೋದು ರಿಯಾಲಿಟಿ ಬೇರೆ ಇರ್ತದೆ. ಅಲ್ಲ, ಯಾಕೆ ಹೇಳಿದ್ರೆ ಈಗ ನೆಕ್ಸ್ಟ್ ನೀವು ZPTPಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳ್ತೀರಿ. ನೀವು ಕಾಂಗ್ರೆಸ್ ಪಕ್ಷದ ಔಟ್ರೀಚ್ ಉಪಾಧ್ಯಕ್ಷರಾಗಿ ಇತ್ತುಕೊಂಡು ಪಕ್ಷದ ಅಭ್ಯರ್ಥಿಗಳನ್ನ ಯಾಕೆ ಮತ್ತೆ ಅವ್ರನ್ನ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ? ಅದೇ ಜೂನ್ 4 ಆದಮೇಲೆ ಏನೇನಾಗುತ್ತೆ ಗೊತ್ತಿಲ್ಲ ನನಗೆ, ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಥಿಂಕಿಂಗ್ ಆ ಥರ ಇರೋದು, ಪಕ್ಷೇತರ ಆಗಿ ಹೋಗ್ಬೇಕಂತಂದು. ಸೊ ಆ ಟೈಮಲ್ಲಿ ಉಚ್ಚಾಟನೆ ಮಾಡಿದ್ರು ಮಾಡ್ಬೋದು, ಬಟ್ ಅದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಅಥವಾ ಆಫ್ಟರ್ 4th ಅವ್ರೇನಾದ್ರು ಗೆಲ್ಲಿ ಸೋಲಿ ಅಥವಾ ಏನೇ ಆಗಲಿ ಒಂದು ಇರುತ್ತೆ ಅದು ರಾಜಕಾರಣದಲ್ಲಿ. ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿನ ಗೆದ್ದು ತಮ್ಮನ್ನು ವಾಪಸ್ ಕಾಂಗ್ರೆಸ್ಗೆ ಬನ್ನಿ ಅಂತಾದರೆ, ಅಥವಾ BJP ಅಭ್ಯರ್ಥಿ ಗೆದ್ದು ಅವರು ನಿಮ್ಮನ್ನು ವಿರೋಧ ಮಾಡೋದಾದರೆ ಯಾವ ರೀತಿ ಸ್ವೀಕಾರ ಮಾಡ್ತೀವಿ? ಇಲ್ಲ, ಮುಂಚೆನೇ ಹೇಳಿದ್ದೀನಿ ನಾನು, ಒಂದು ಈಗಲೂ ಕೂಡ ಕಾಂಗ್ರೆಸ್ ಪರನೇ ಒಲವಿರೋಂಥದ್ದು. ಯಾಕಂದರೆ ಆ ಸಿದ್ಧಾಂತ ನಿಜವಾಗ್ಲೂ ಇಷ್ಟಪಟ್ಟಲ್ಲ, ಆ ಸಿದ್ಧಾಂತ ನಾನು ನಂಬಿ ಪ್ರಾಕ್ಟೀಸ್ ಮಾಡಿ ಬಂದಿರೋಂಥದ್ದು ನಾನು. ಸೊ ಇದನ್ನು ಈ ನಿರ್ಧಾರನ ಅವರು ತಪ್ಪು ಅಂತ ಭಾವಿಸಬಾರ್ದು. ನಾನು ಏನು ಪಕ್ಷೇತರ ನಿಂತಿದ್ದೀನಲ್ಲ, ಅದನ್ನ ತಪ್ಪು ಅಂತ ಭಾವಿಸಬಾರ್ದು ಪಕ್ಷದ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ತಪ್ಪು ಅಂತ ಭಾವಿಸ್ತಾರೆ, ಯಾಕಂದರೆ ಬಿಕಾಸ್ ಆಫ್ ವಿನಯ್ ಸೋತ್ರು ಅಂತ ಹೇಳಿ. ಇಲ್ಲ, ಅದನ್ನು ಕೂಡ ತಪ್ಪು ಅಂತ ಭಾವಿಸ್ಬಾರ್ದು ಅವರು. ಈಗ ನನಗೆ ಒಳ್ಳೆ ನಂಬರ್ ಆಫ್ ವೋಟ್ ಅಂತ ಬಂತು ಅಂದರೆ ಅವ್ರು ಅದರಿಂದ ಪಾಠ ಕಲಿಬೇಕು. ಇವನಿಗೆ ಟಿಕೆಟ್ ಕೊಟ್ಟಿದ್ರೆ ಇವ್ನು ಗೆಲ್ತಿದ್ದ, ಜನಗಳು ಇವ್ನು ಕೈ ಹಿಡಿತಾ ಇದ್ರು, ರೈಟ್? ಅದು ಜನಗಳು ಸೋಲ್ಸೋದು ಅಲ್ಟಿಮೇಟ್ಲಿ, ವಿನಯ್ ಕುಮಾರ್ ಸೋಲ್ಸೋದಲ್ಲ ಅಲ್ಲಿ. ಅದೇ ವಿನಯ್ ಕುಮಾರಿಗೆ ಜಾಸ್ತಿ ಓಟ್ ಬಿತ್ತು ಅಂತಂದರೆ ಜನಗಳು ಅಪೇಕ್ಷೆ ಪಟ್ಟಿದ್ದು ವಿನಯ್ ಕುಮಾರ್ ಟಿಕೆಟ್ ಸಿಗಬೇಕಿತ್ತು ಅಂತಂದು. ಸೊ ಹಾಗಾಗಿ ನೋಡೋಣ ಮುಂದೆ ಏನಾಗ್ತದೆ ಅಂತಂದು. ಒಟ್ಟು ಈಗ ಇನ್ನು 5 ವರ್ಷಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್? 5 ವರ್ಷದಲ್ಲಿ ನೆಕ್ಸ್ಟು ಡೆಫಿನೆಟ್ಲಿ ರೆಪ್ರೆಸೆಂಟೇಟಿವ್ ಆಗಲೇಬೇಕನ್ನೋ ಒಂದು ಹಂಬಲ ಅಂತೂ ಇದೆ. ಯಾಕಂದ್ರೆ MLA ಆದರೆ MP ಆಗಬೇಕಂತಿದೆ. MLA ಟ್ರೈ ಮಾಡ್ತೀವಿ, MLA ಗೆಲ್ಲೋ ವಿಶ್ವಾಸ ಇದೆ. ಸೊ 4 ಕ್ಷೇತ್ರದಿಂದ ಜನಗಳು ಒತ್ತಡ ಬರ್ತಾ ಇದೆ. ಹರಪನಹಳ್ಳಿ, ದಾವಣಗೆರೆ ದಕ್ಷಿಣ, ಹರಿಹರ ಮತ್ತು ಹೊನ್ನಾಳಿ, ಈ 4. ಯಾಕಂದರೆ ಈ 4 ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿದ್ದೀನಿ. ಇನ್ನು ಜಗಳೂರು ಮಾಯ್ಕೊಂಡ ರಿಸರ್ವ್ಡ್ ಬರ್ತದೆ, ಅಲ್ಲಿ ಜನಗಳು ಪ್ರೀತಿ ಇದೆ, ಬಟ್ ಅಲ್ಲಿ ನಿಲ್ಲಕ್ಕಾಗಲ್ಲ. ದಾವಣಗೆರೆ ನಾರ್ತು ಈ ಡೆಮೋಗ್ರಫಿ ಅಂತ ಏನು ಹೇಳ್ತೀವಲ್ಲ, ಅದು ಫೇವರಬಲ್ ಇಲ್ಲ ಅಲ್ಲಿ ನಿಲ್ಲೋದಕ್ಕೆ. ಇನ್ನೊಂದು ಚನ್ನಗಿರಿಯಿಂದ ಸಿಮಿಲರ್ ಅದು, ಅಲ್ಲಿ ಡೆಮೋಗ್ರಫಿ ಏನಂತೀವಿ ಜಾತಿ ಸಮೀಕರಣ ಅವು ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಅಲ್ಲಿ ಇಲ್ಲ. ಇವು 4ರಲ್ಲಿ ಚೆನ್ನಾಗಿ ಈ 4 ಕ್ಷೇತ್ರದಲ್ಲಿ ಜಾಸ್ತಿ ಮತನೂ ಬರೋದು ನನಗೆ. ಈಗೇನು MP ಎಲೆಕ್ಷನಲ್ಲಿ ಹೊನ್ನಾಳಿ ಎಷ್ಟು ಬರ್ತದೆ,
ನೆಕ್ಸ್ಟ್ ಹರಪನಹಳ್ಳಿ ಬರುತ್ತೆ. ಅದಾದ ನಂತರ ಹರಿಹರ, ದಾವಣಗೆರೆ ದಕ್ಷಿಣ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ಅಂತ ನಾನು ಲೆಕ್ಕ ಹಾಕಿದ್ದೀನಿ. ಸೊ 4ರಲ್ಲಿ ನೋಡ್ತೀನಿ, 2 ವರ್ಷ ಇನ್ನೂ ಓಡಾಡ್ತೀವಿ, ಯಾವುದು ಸೂಕ್ತ ಅನಿಸುತ್ತೆ ಮುಂದೆ ಜನಗಳು. ಅದು ಯಾಕಂದ್ರೆ ಸ್ವಲ್ಪ ಟೈಮ್ ತೊಗೋಬೇಕು, ಇವಾಗಲೇ ಒಂದು ಹೇಳೋಕ್ಕಾಗಲ್ಲ. 4ರಲ್ಲಿ ಯಾವ್ದಾರ ಒಂದು ಅಂತ. ಒಂದು ಕ್ಷೇತ್ರಕ್ಕೆ ಪಿಚ್ ರೆಡಿ ಮಾಡ್ಕೊಂತಿದ್ದೀವಿ. ಖಂಡಿತ MLA ಕ್ಷೇತ್ರಕ್ಕೆ. ಖಂಡಿತ. ಥ್ಯಾಂಕ್ ಯು. ಇದಿಷ್ಟು ವಿನಯ ಪಥ ಚರ್ಚೆ. ವಿನಯ್ ಕುಮಾರ್ ಜೊತೆ ಇಷ್ಟೊಂದು ಚರ್ಚೆ ಮಾಡಿದ್ದೀವಿ. ನೋಡೋಣ 4ನೇ ತಾರೀಕಿನ ನಂತರ ರಿಸಲ್ಟ್ ಯಾವ ರೀತಿ ಬರುತ್ತೆ, ಮತ್ತೆ ಮುಂದಿನ 5 ವರ್ಷಗಳ ಕಾಲ ಯಾವ ರೀತಿಯಾಗಿ ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ಒಂದು ಸಂಘಟನೆಯನ್ನು ಮಾಡ್ತಾ ಹೋಗ್ತಾ ಕಾದು ನೋಡೋಣಂತೆ. ಧನ್ಯವಾದಗಳು. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇದ್ದೀವಿ ಒನ್ ಕನ್ನಡ ನ್ಯೂಸ್.